ಹಾಯ್ ಫ್ರೆಂಡ್ಸ್, ಎಲ್ಲ ಕನ್ನಡದಲ್ಲಿ ಯಾರೂ ವಿಡಿಯೋ ಮಾಡ್ತಾ ಇಲ್ಲ ರೈತರ ಬಗ್ಗೆ ಮತ್ತು ಮೆಣಸಿನಕಾಯಿ ಬಗ್ಗೆ. ಥ್ರಿಪ್ಸ್ ಜಾಸ್ತಿ ಆಗಿರೋದ್ರಿಂದ ಈಗ ಅತಿ ಹೆಚ್ಚಾಗಿ ಎಲ್ಲರೂ ಗ್ರಾಸಿಯಾನ ಬಳಕೆ ಮಾಡ್ತಾ ಇದ್ದಾರೆ. ಗ್ರಾಸಿಯಾ ಜೊತೆ ಮತ್ತು ಏನಪ್ಪ ಅಂತಂದ್ರೆ ಇದು ಎಲ್ಲರಿಗೂ ಒಳ್ಳೆ ರಿಸಲ್ಟ್ ಕಾಣಿಸ್ತಾ ಇದೆ. ನೋಡಿರಿ, ಈಗ ನಮ್ಮ ಬೆಳೆ ಎಲ್ಲ ಇವಾಗ ಪೂರ್ತಿ ಥ್ರಿಪ್ಸ್ ಅಟ್ಯಾಕಿಂದ ಫುಲ್ಲು ಎಲೆಗಳೆಲ್ಲ ರಫ್ ಆಗಿಬಿಟ್ಟಿದ್ದಾವೆ. ಇದನ್ನೊಂದು ಅತಿ ಶೀಘ್ರದಲ್ಲಿ ನಮ್ಗೆ ರಿಸಲ್ಟ್ ಬರಬೇಕಂದ್ರೆ ಯಾವುದ್ಯಾವುದೋ ಔಷಧಿ ಸ್ಪ್ರೇ ಮಾಡಿ ಟೆಸ್ಟ್ ಮಾಡೋಕ್ಕಿಂತ ಈಗ ಗೋದ್ರೇಜ್ ಕಂಪ್ನಿದು ಗ್ರಾಸಿಯಾ ಹೊಡೆಯೋದು ತುಂಬ ಉತ್ತಮ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾವು ಕೂಡ ಈಗ ಗ್ರಾಸಿಯಾನ ತರಿಸಿದ್ದೀನಿ. ಎಕರೆಗೆ 160 ml ಗ್ರಾಸಿಯಾ ಸ್ಪ್ರೇ ಮಾಡಿದ್ರೆ ರಿಸಲ್ಟ್ ಎಕ್ಸಲೆಂಟ್ ಹೇಳ್ತಾ ಇದ್ದಾರೆ. ಈ ಗ್ರಾಸಿಯಾ ಜೊತೆ ಕೆಲವೊಬ್ಬರು ಬೇರೆ ಬೇರೆ ಏನೋ ಔಷಧಿಗಳು ಹೊಡಿತಾ ಇದ್ದಾರೆ. ಆದರೆ ನಾವು ಅನಾಬಿನ ತರಿಸ್ತಾ ಇದ್ವಿ. ಇದೇ ಕಂಪ್ನಿದ ಗೋದ್ರೇಜ್ ಕಂಪ್ನಿದೇ ಅನಾಬಿ ತರಿಸಿದ್ದೀನಿ. ಇದು ಎಕರೆಗೆ 200 ml 200 ಗ್ರಾಮನ್ನ ಸ್ಪ್ರೇ ಮಾಡ್ತಾಯಿದ್ವಿ ಅನಾಬಿ. ಇದು ನೋಡಿ, ತುಂಬ ಜನ ಕಡಿಮೆ ಸ್ಪ್ರೇ ಮಾಡಿದ್ದಾರೆ. ಇದು ನಾವು ಬಿಡಬಾರ್ದು, ಇದನ್ನು ಟೆಸ್ಟ್ ಮಾಡಲೇಬೇಕು ಅಂತೇಳಿ ಇದನ್ನು 200 ml 1000 ರೂಪಾಯಿಗೆ 200 ಗ್ರಾಮದು ಇದನ್ನು ಕೊಟ್ಟು ಕಾಸಿ ತರಿಸಿದ್ದೀವಿ. ನೋಡಮ್ಮ, ಇದು ಹೊಡೆದ ಮೇಲೆ 3 ದಿನದಲ್ಲಿ ರಿಸಲ್ಟ್ ಎಕ್ಸಲೆಂಟ್ ಬರ್ತಾಯಿದೆ ಅಂತ ಹೇಳಿದ್ದಾರೆ. ಇದಕ್ಕೆ ಗ್ರಾಸಿಯಾ ಪ್ಲಸ್ ಅನಾಬಿ ಇದ್ರ ಜೊತೆ ಕ್ವಾಂಟೀಸ್ ನಮ್ಗೆ ಹೈ ಹೀಲ್ಡ್ ಬರಬೇಕಪ್ಪ, ಕಾಯಿ ಬರ್ತಾಯಿಲ್ಲ ಅಂತ ಓಡಾಡ್ತಾ ಇದ್ದೀವಿ. ಈ ಕ್ವಾಂಟೀಸ್ನ ಎಕರೆಗೆ 400 ml ಹೊಡಿ ಅಂತ ಹೇಳಿದ್ದಾರೆ. ಬಟ್ ನಾವು ಕೂಡ ಇದನ್ನ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಕರೆಗೆ 400 ml ಹೊಡೆದ್ರೆ ಅತಿ ಹೆಚ್ಚು ಕಾಯಿ ಬರ್ತಾವಂತ ಒಂದು ಇದೆ, ಮಾಹಿತಿ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವು ಕೂಡ ಒಂದು ಸ್ಪ್ರೇ ಮಾಡೋಣ ಅಂತೇಳಿ ಮಾಡ್ತಾಯಿದ್ವಿ. ಇದಾದಮೇಲೆ 3 ದಿನಕ್ಕೆ ನೋಡೋಣ ಈ ಥರ ಇರೋ ಬೆಳೆ ಮುಂದೆ ಯಾವ ಥರ ಚೇಂಜ್ ಆಗುತ್ತೆ ಅಂತ ಸ್ವಲ್ಪ ನಿಮಗೂ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.